ಕಟ್ಟಡ ಕಾರ್ಮಿಕರ ಹಿತಾಸಕ್ತಿಗೆ ಸಂಬಂಧಿಸಿದ ಹಲವು ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಈಡೇರಿಸಬೇಕು ಎಂದು ಆಗ್ರಹಿಸಿ ಸುಮಾರು 25ರಿಂದ 30 ಕಟ್ಟಡ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಬೆಂಗಳೂರಿನಲ್ಲಿ ಶಾಂತಿಯುತ ಪ್ರತಿಭಟನೆಯನ್ನು ನಡೆಸಿತು. ಬಳಿಕ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಇವಾಗ ನಾವು ಮೆಮೊರಾಂಡಮ್ ಕೊಟ್ಟಿದೀವಿ ಸಾಹೇಬ್ರಿಗೆ, ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಸಾಹೇಬ್ರಿಗೆ ಗೌರವ ಕೊಟ್ಟು ಮೆಮೊರಾಂಡಮ್ ಕೊಟ್ಟಿದೀವಿ, ಅವ್ರು ಬಗೆಹರಿಸ್ತಾರೆ ಅಂತ ನಂಬಿಕೆ ಇದೆ. ಮುಂದಿನ ದಿನಗಳಲ್ಲಿ ಬಗೆಹರಿಸಲಿಲ್ಲ ಅಂದ್ರೆ ಉಗ್ರವಾಗಿ ಇದೇ ಇಲಾಖೆ ಮುಂದೆ ಪ್ರತಿಭಟನೆ ಮಾಡಿ ಯಾವ ಮೆಮೊರಾಂಡಮ್ ಕೊಟ್ಟಿದ್ದೋ ಅದನ್ನ ಬಗೆಹರಿಸಲಿಲ್ಲ ಅಂದ್ರೆ ಅಧಿಕಾರಿಗಳಿಗೆ ಬಿಸಿ ಮುಟ್ಸೋಣ ಮುಂದಿನ ದಿನಗಳಲ್ಲಿ. ಕರ್ನಾಟಕ ರಾಜ್ಯ ಕಾರ್ಮಿಕರ ಹಿತರಕ್ಷಣಾ ಯೂನಿಯನ್, ಬಜರಂಗಿ ಕಟ್ಟಡ ಕಾರ್ಮಿಕರ ಟ್ರೇಡ್ ಯೂನಿಯನ್ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡವು. ಪ್ರತಿಭಟನಾಕಾರರು ಮಾತನಾಡಿ, ಇಲ್ಲಿವರೆಗೂ ಉಚಿತವಾಗಿದ್ದಂತಹ ಕಾರ್ಮಿಕ ಕಾರ್ಡ್ಗೆ ಸರ್ಕಾರ ₹100 ಶುಲ್ಕ ವಿಧಿಸಿರೋದು ಕಾರ್ಮಿಕರ ಮೇಲೆ ಹೆಚ್ಚುವರಿ ಭಾರವಾಗಿದೆ ಅಂತ ಹೇಳಿ ಖಂಡಿಸಿದ್ರು. ಮಂಡಳಿನಲ್ಲಿ ಇವಾಗಲೇ ಯಾವುದೇ ರೀತಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ದೊಡ್ಡದಾಗ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಕಾರ್ಮಿಕ ಸಂಘಟನೆಗಳೆಲ್ಲ ಹತ್ತಿಕ್ತಾ ಇದ್ದಾರೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಕಾರ್ಮಿಕ ಸೇವಾ ಕೇಂದ್ರ ಅಂತ ಮಾಡಿರೋದನ್ನ ನಿಲ್ಲಿಸೋದಕ್ಕೋಸ್ಕರ ಹೋರಾಟ ನಡೆಸ್ತೀವಿ. ಇವತ್ತು ಶಾಂತಿಯುತದಿಂದ ಒಂದು ಹೋರಾಟ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಕ್ಕೆ ಪ್ರಾರಂಭಿಸ್ತೀವಿ. ಅವ್ರಿಗೂ ಕೂಡ ಕೊಡ್ತೀವಿ. ಟೈಮ್ ನೋಡ್ಕೊಂಡು ಮುಖ್ಯಮಂತ್ರಿ ಅವರಿಗೆ ಮತ್ತೆ ಸಚಿವರಿಗೆ ಎಲ್ಲರಿಗೂ ಮೆಮೊರಾಂಡಮ್ ಕೊಡ್ತೀವಿ. ಜೊತೆಗೆ 2 ವರ್ಷಗಳಿಂದ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಹಾಗೂ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡದಿರೋದು ಗಂಭೀರ ನಿರ್ಲಕ್ಷ್ಯ ಅಂತ ಹೇಳಿ ತಿಳಿಸಿದ್ರು. ಹಾಗೆ ಸರ್ಕಾರದ ಕಲ್ಯಾಣ ಯೋಜನೆಗಳಲ್ಲಿ ಮಾಡಲಾದ ಕಡಿತಗಳನ್ನ ಎದುರಿಸಿ ಅವರು ಈ ಕೆಳಗಿನ ಬೇಡಿಕೆಗಳನ್ನು ಮಂಡಿಸಿದ್ರು. ಮದುವೆ ಸಹಾಯಧನವನ್ನು ₹75,000 ನಿಂದ ₹50,000 ಕಡಿಮೆ ಮಾಡಿರೋದನ್ನು ರದ್ದುಗೊಳಿಸಿ ತಕ್ಷಣ ₹2 ಲಕ್ಷ ಹೆಚ್ಚಿಸಬೇಕು. ಮರಣ ಮತ್ತು ಅಂತ್ಯ ಸಂಸ್ಕಾರ ಸಹಾಯಧನವನ್ನು ₹75,000 ಯಿಂದ ₹50,000 ಕಡಿತಪಡಿಸಿರೋದನ್ನು ಮರುಪರಿಶೀಲಿಸಿ ₹5 ಲಕ್ಷ ಹೆಚ್ಚಿಸಬೇಕು. ಹೆರಿಗೆ ಸಹಾಯಧನ ₹50,000 ದಿಂದ ₹35,000 ಇಳಿಕೆಯಾದುದನ್ನು ರದ್ದುಗೊಳಿಸಿ ₹1 ಲಕ್ಷ ಹೆಚ್ಚಿಸಬೇಕು. ಕಟ್ಟಡ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ ಆಸ್ಪತ್ರೆ ವೆಚ್ಚವನ್ನು ₹5 ಲಕ್ಷ ನಿಗದಿ ಮಾಡಿ ಎಲ್ಲ ಆಸ್ಪತ್ರೆಗಳಲ್ಲಿ ನಗದು ರಹಿತ ಚಿಕಿತ್ಸೆಯನ್ನು ಒದಗಿಸಬೇಕು. ಕಾರ್ಮಿಕರ ಮಕ್ಕಳಿಗೆ ಶಾಲಾ ಸಮವಸ್ತ್ರಗಳು, ಪಠ್ಯ ಸಾಮಗ್ರಿ ಹಾಗೂ ಶೈಕ್ಷಣಿಕ ಉಪಕರಣಗಳು ತಕ್ಷಣ ವಿತರಿಸಬೇಕು ಅಂತ ಹೇಳಿ ತಿಳಿಸಿದ್ರು. ಈಗ ಏನು ಮಾನ್ಯ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಜಂಟಿ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಉಮೇಶ್ ರವರು ಬೆಂಗಳೂರಿನ ವಿವಿಧ ಕಟ್ಟಡ ಕಾರ್ಮಿಕ ಸಂಘಗಳ ರಾಜ್ಯಾಧ್ಯಕ್ಷಗಳ ನೇತೃತ್ವದಲ್ಲಿ ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ವಿ. ಈ ಮನವಿಯನ್ನ ಸ್ವೀಕರಿಸಿದ್ದಾರೆ. ಏನಿವಾಗ 3 ತಿಂಗಳಿಗೊಮ್ಮೆ ಕಾರ್ಮಿಕ ಸಂಘಗಳನ್ನ ಮತ್ತೆ ಕಾರ್ಮಿಕರನ್ನ ಕರೆದು ಆ ಒಂದು ಕಾರ್ಮಿಕ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ, ಸಹಾಯಕ ಕಾರ್ಮಿಕರ ಆಯುಕ್ತರಲ್ಲಿ ವ್ಯಾಪ್ತಿಗಳಲ್ಲಿ ಸಭೆಯನ್ನು ನಡೆಸಬೇಕು. ಆ ಸ್ಥಳೀಯವಾಗಿರ್ತಕ್ಕಂತಹ ಅಹವಾಲುಗಳನ್ನ ಸ್ವೀಕರಿಸಿ ಸಮಸ್ಯೆಗಳನ್ನ ಬಗೆಹರಿಸಿ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನಾವು ಮಂಡಳಿಗೆ ಕಳಿಸ್ಬೇಕು ಅಂತೇಳಿ ಒಂದು ಆದೇಶ ಸುತ್ತೋಲೆಯನ್ನ ಜುಲೈ ತಿಂಗಳಲ್ಲಿ ಹೊರಡಿಸಿರ್ತಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ಸಭೆಗಳಾಗಿರಲ್ಲ. ಹಾಗಾಗಿ ಅದನ್ನು ಕೂಡ ನಾವು ಗಮನಕ್ಕೆ ತಂದಿದ್ದೀವಿ. ಅದನ್ನ ಹೊರತುಪಡಿಸು ಏನು ಶೈಕ್ಷಣಿಕ ಸಹಾಯಧನ ಸುಮಾರು 2022-23 ಕೂಡ ಇನ್ನೂ ಅನೇಕ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯಧನ ಬಾಕಿ ಇದೆ. ಮತ್ತೆ ಏನು ಅಂಬೇಡ್ಕರ್ ಸೇವಾ ಕೇಂದ್ರವನ್ನ ತೆರೆದಿದ್ದಾರೆ, ಸೇವಾ ಕೇಂದ್ರದವರಿಗೆ ಟೂಲ್ಸ್ ಕಿಟ್ ಅನ್ನ ಕೊಟ್ಟು ಆ ಕಿಟ್ಗಳನ್ನ ಆಕರ್ಷಕ ಬಹುಮಾನಗಳಂತೆ ಕಾರ್ಮಿಕರಿಗೆ ಆಮಿಷ ಒಡ್ಡಿ ಇವತ್ತು ಯಾವುದೇ ಒಂದು ಬೇರೆ ಕಾರ್ಮಿಕ ಸಂಘಗಳ ಹತ್ರ ಅವರು ಹೋಗ್ಬಾರ್ದು ಅಥವಾ ಇಲಾಖೆಗಳ ಹತ್ರ ಬರಬಾರ್ದು, ಕೇವಲ ಅಂಬೇಡ್ಕರ್ ಸೇವಾ ಕೇಂದ್ರ ಹತ್ರ ಹೋಗಿ ಅವರ ಅರ್ಜಿಗಳನ್ನ ಹಾಕೊಳ್ಬೇಕು ಅಂತೇಳಿ ಆ ಟೂಲ್ಸ್ ಕಿಟ್ ಗಳನ್ನ ಆಮಿಷ ಒಡ್ಡುವ ಮೂಲಕ ಇವತ್ತು ಅವ್ರ ಹತ್ರ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದೆ ಇಲಾಖೆ. ಹಾಗಾಗಿ ಇನ್ನೊಂದಷ್ಟು ಸಮಸ್ಯೆಗಳು ಏನಿದ್ದು ಅವನ್ನೆಲ್ಲ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ.
ಹಾಗಾಗಿ ಅತಿ ಶೀಘ್ರದಲ್ಲೇ ಮನವಿಯನ್ನ ಏನ್ ಸಂಬಂಧಪಟ್ಟಂತಹ ವಿಚಾರಗಳನ್ನ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ಬಗೆಹರಿಸಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ವಿಭಿನ್ನವಾಗಿ ಕ್ರಾಂತಿಯುತ ಹೋರಾಟವನ್ನ ನಾವು ಈ ಮಂಡಳಿ ಮುಂದೆ ಹಮ್ಮಿಕೊಳ್ತೀವಿ ಅಂತೇಳಿ ಈಗ ಆಲ್ರೆಡಿ ಅವ್ರ ಗಮನಕ್ಕೆ ಸಂದೇಶವನ್ನ ರವಾನೆ ಮಾಡಿದ್ದೀವಿ. ಅಶ್ವಥ್ ಟಿ ಮರಿಗೌಡರು, ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ.